ತುಲಾರಾಶಿಯವರಿಗಂತೂ 2025 ಬಹಳ ಅದೃಷ್ಟವನ್ನೇ ತಂದುಕೊಟ್ಟಿತ್ತು. ಕಾರಣ ಶನಿಪೀಡನೆಯಿಂದ ಮುಕ್ತರಾಗಿದ್ರಿ, ಗುರುವಿನ ಅನುಗ್ರಹವನ್ನು ಹೊಂದಿದ್ರಿ, ಗುರುದೃಷ್ಟಿಯನ್ನು ಪಡ್ಕೊಂಡಿದ್ರಿ, ರಾಹುಕೇತುಗಳ ವಿಶೇಷವಾದ ಆಶೀರ್ವಾದಗಳು ಸಹ ನಿಮಗೆ ಇದ್ದದ್ದು. ಆದರೆ ಈಗ 2026ರಲ್ಲಿ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಯಾಕಂದರೆ ಮೊದಲೇ ಸೂಕ್ಷ್ಮಗ್ರಾಹಿಗಳು ಮತ್ತು ಸೂಕ್ಷ್ಮ ಜೀವಿಗಳು ತುಲಾರಾಶಿಯವರು ಸಣ್ಣ ಪುಟ್ಟದ್ದಕ್ಕೂ ತುಂಬ ದೊಡ್ಡದ್ದು ಅಂತ ಯೋಚನೆ ಮಾಡ್ತಾರೆ. ಆದರೆ ಹೊರಗೆ ತೋರಿಸ್ಕೊಳ್ಳೋಕ್ಕೆ ಹೋಗಲ್ಲ. ಹೊರಗಡೆ ಬಹಳ ಧೈರ್ಯದ್ದೇ ಪ್ರದರ್ಶನ, ಆದರೆ ಒಳಗಡೆ ಮಾತ್ರ ಬಹಳ ಭಯಾನಕವಾದಂತಹ ವಾತಾವರಣ ಇರುತ್ತೆ. ಸೊ ಹಾಗಾದರೆ ಏನಾಗಬಹುದು? ಗುರುವಿನ ಬದಲಾವಣೆ ಬೇರೆ ಆಗ್ತಾ ಇದೆ. ಭಾಗ್ಯಸ್ಥಾನದ ಗುರು ಹೋಗಿ ಕರ್ಮಸ್ಥಾನದ ಗುರು ಆಗ್ತಾ ಇದ್ದಾನೆ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಯೋಚನೆ ಮಾಡೋದು ಬೇಡ. 2026 ಸಹ ನಿಮ್ಮ ಅದೃಷ್ಟದ ಬಾಗಿಲು ತೆರೆದೇ ಇದೆ, ಮುಚ್ಚೋದಿಲ್ಲ. 2026ರಲ್ಲೂ ನಿಮ್ಮ ಹಲವಾರು ವಿಧದ ಯೋಚನೆಗಳು ಸಾಕಾರವಾಗುತ್ತೆ. ನಿಮ್ಮ ಬದುಕು ಹೊಸ ರೀತಿಯಲ್ಲಿ ರೂಪಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. 2025ರಲ್ಲಿ ನೀವು ಏನೇನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಯೋಚನೆ ಮಾಡ್ಕೊಳ್ತಾ ಇದ್ರೋ ಅದೆಲ್ಲವನ್ನು 2026ರಲ್ಲಿ ಮಾಡ್ಕೊಳ್ಳಿ. ಅದೆಲ್ಲ ನಿಮ್ಗೆ ಅನುಕೂಲನೇ ತಂದುಕೊಡುತ್ತೆ. ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದರಲ್ಲೂ ಸಹ ನಿಮಗೆ ಅನುಕೂಲತೆಗಳಿದ್ದಾವೆ. ಅನಾನುಕೂಲತೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ತೇವೆ. ಅದ್ರ ಜೊತೆಗೆ ನಿಮ್ಮ ಜನ್ಮಜಾತಕ ಸಪೋರ್ಟ್ ಮಾಡಿಬಿಟ್ರೆ ನಿಮ್ಮ ಜನ್ಮಜಾತಕದಲ್ಲಿ ಸರಿಯಾದ ರೀತಿಯ ಶುಭದ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ದರೆ ನೀವು ಇನ್ನಷ್ಟು ಅದೃಷ್ಟಶಾಲಿಗಳು. ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನಿಮ್ಮ ಜಾತಕ ನೋಡಬೇಕಾಗ್ತದೆ. ನಿಮ್ಮ ಜಾತಕ ತೋರಿಸ್ಕೊಳ್ಬೇಕು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ವಾಟ್ಸಪ್ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ನೀವು ಅಥವಾ ಫೋನಿನ ಮುಖಾಂತರವಾಗಿ ಮಾತಾಡುವಂತಹ ವ್ಯವಸ್ಥೆನ ಪಡ್ಕೊಳ್ಬಹುದು. ಈ ವರ್ಷ ನಿಮಗೆ ಬುಧನ ಸ್ಥಾನಮಾನಗಳು, ಶನಿಯ ಸ್ಥಾನಮಾನಗಳು, ಗುರುವಿನ ಸ್ಥಾನಮಾನಗಳು, ರಾಹುಕೇತುವಿನ ಸ್ಥಾನಮಾನಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿದ್ರೆ ಒಳ್ಳೆಯ ಅನುಕೂಲತೆಗಳು. ಸಾಮಾನ್ಯವಾಗಿ ನಿಮಗೆ ಹೊಸ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾ ಹೋಗುತ್ತೆ. ಮನೆಯಲ್ಲಿ ಬಹಳ ಶಾಂತಿಯುತವಾದ ವಾತಾವರಣ ಇರುತ್ತೆ. ನಿಮ್ಮ ಆಲೋಚನೆ ಮತ್ತು ಸೃಜನಶೀಲತೆಯ ಅಂಶದ ಪ್ರಭಾವದಿಂದಾಗಿ ಔದ್ಯೋಗಿಕ ಪ್ರಗತಿಯನ್ನು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲತೆಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮನ್ನು ಯಾರು ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಮಿಥುನ ರಾಶಿಯ ನಂತರದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ಪ್ರಭಾವವನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಅಂದರೆ ತುಲಾರಾಶಿಯವರು ಅಂತಲೇ ಹೇಳಬಹುದಾಗತ್ತೆ. ನಿಮ್ಮ ಕುಟುಂಬದ ಜೀವನದಲ್ಲಿ ಒತ್ತಡಗಳೆಲ್ಲ ನಿವಾರಣೆ ಆಗುವಂತಹದ್ದು, ಭಾವನಾತ್ಮಕವಾದಂತಹ ಸಂಬಂಧಗಳು ಹೆಚ್ಚಿಗೆ ಆಗ್ತಾ ಇರುವಂಥದ್ದೆಲ್ಲ ಆಗುತ್ತೆ. ಅನೇಕ ವಿಚಾರಗಳನ್ನು ನೀವು ಈ ಒಂದು ವರ್ಷದಲ್ಲಿ ಅನ್ವೇಷಣೆ ಮಾಡೋದಕ್ಕೆ ಹೋಗ್ತೀರಿ. ತಂದೆ ತಾಯಿಯೊಟ್ಟಿಗೆ ಏನಾದರೂ ಸಂಬಂಧಗಳು ಸರಿ ಇಲ್ಲ ಅಂತಂದರೆ ಅದೆಲ್ಲವೂ ಸಹ ಸರಿ ಹೋಗುವಂತಹದ್ದಾಗುತ್ತೆ. ಮತ್ತು ಆಸ್ತಿಯ ವಿಚಾರದಲ್ಲಿ ಬಹಳ ಲಾಭವಾಗುತ್ತೆ. ನಿಮ್ಮದು ಅಂತ ಹೇಳಿ ಒಂದು ಸ್ವಂತದ್ದೇನಾದರೂ ಒಂದು ಮಾಡಿಟ್ಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡ್ತೀರಾ. ಅಷ್ಟು ಮಾತ್ರನೇ ಅಲ್ಲದೆ ಉನ್ನತ ಶಿಕ್ಷಣಕ್ಕೂ ಸಹ ಇದು ನಿಮಗೆ ಬಹಳ ಅನುಕೂಲತೆಗಳು ಇರುವಂತಹದ್ದು ಆಗುವಂಥದ್ದಾಗುತ್ತೆ. ವಿದೇಶ ಪ್ರಯಾಣದ ಯೋಗ ಸಹ ನಿಮಗೆ ಇದೆ. ಗುರುವಿನ ಒಂದು ಪ್ರಭಾವದಿಂದಾಗಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ. ವೃತ್ತಿ ಜೀವನದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಪಾಸಿಟಿವ್ ಬದಲಾವಣೆಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಕೆಲಸದಲ್ಲಿ ಕೌಶಲ್ಯಗಳು ಜಾಸ್ತಿ ಆಗುವಂಥದ್ದು, ದಕ್ಷತೆ ಹೆಚ್ಚಿಗೆ ಆಗ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಗುರುತು ಸಿಗ್ತಕ್ಕಂಥದ್ದು. ಉದ್ಯೋಗವಿಲ್ಲದೆ ಒದ್ದಾಡ್ತಾ ಇದ್ದಂತಹ ಅದೆಷ್ಟೋ ಜನ ಯುವಕ ಯುವತಿಯರಿಗೆ ಈ ವರ್ಷ ಕೆಲಸಗಳು ಸಿಗ್ತಕ್ಕಂಥದ್ದು. ಅದು ಅಲ್ಲದೆ ನೀವೇ ಹೊಸ ವ್ಯವಹಾರವನ್ನು ಸಹ ಮಾಡ್ಕೊಳ್ತೀರಿ. ನಿಮ್ಮದೇ ಓನ್ ಬ್ರ್ಯಾಂಡ್ ಏನಾದರೂ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೂ ಸಹ ನಿಮಗೆ ಈ ವರ್ಷ ಬಹಳ ಅನುಕೂಲವಂತ ಹೇಳಬಹುದು. ಗುರುವಿನ ಸ್ಥಾನ, ಶನಿಯ ಸ್ಥಾನ ನಿಮಗೆ ಮಾಡಿಸಿದ ಹಾಗಿದೆ ನೋಡಿ. ಕರ್ಮಸ್ಥಾನಕ್ಕೆ ಉಚ್ಚಂಗತನಾದಂತಹ ಗುರು ಬರೋದರಿಂದಾಗಿ ನಿಮ್ಮ ಜೀವನದಲ್ಲೇ ಅತ್ಯಂತ ಪ್ರಭಾವವನ್ನು ತುಲಾರಾಶಿಯವರು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ 10ನೇ ಮನೆ ಗುರು ಬರ್ತಾ ಇದ್ದಾನೆ, ಅದರಲ್ಲೂ ಉಚ್ಚಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂದರೆ ಫಸ್ಟ್ ನೀವು ಯೋಚನೆ ಮಾಡಬೇಡಿ, ಕೆಲಸದಲ್ಲಿದ್ದಂತಹ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಪಾಪ ಎಷ್ಟೋ ಜನ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಗುರುತಿಸೋದಿಲ್ಲ, ಅವ್ರ ಕೆಲಸವನ್ನು ಗೌರವಿಸೋದಿಲ್ಲ, ಅವ್ರಿಗೆ ಕೊಡಬೇಕಾಗಿರುವಂತಹ ಸ್ಥಾನಮಾನಗಳಾಗಲಿ, ಅವರಿಗೆ ಸಿಗಬೇಕಾಗಿರುವಂತಹ ಪೋಸ್ಟ್ ಆಗಲಿ ಏನು ಸಿಗ್ತಾ ಇರೋದಿಲ್ಲ, ಸಂಬಳನೇ ಸರಿಯಾಗಿ ಕೊಡ್ತಾ ಇರೋದಿಲ್ಲ. ಅಂತಹ ಸಮಸ್ಯೆಗಳೆಲ್ಲ ಈ ವರ್ಷ ಬದಲಾಗುತ್ತೆ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಪ್ರಭಾವವನ್ನು ನೀವು ಮೇಲಧಿಕಾರಿಗಳೊಟ್ಟಿಗೆ
ಉತ್ತಮ ಬಾಂಧವ್ಯವನ್ನು ಹೊಂದುವಂತಹ ಸಾಧ್ಯತೆಗಳು ಈ ವರ್ಷ ಅತಿ ಹೆಚ್ಚಿಗೆ ಬರ್ತಾ ಇರತಕ್ಕಂಥದ್ದು. ಒಂದಷ್ಟು ಹೂಡಿಕೆಗಳನ್ನು ಸಹ ಮಾಡ್ಕೊಳ್ಳಿ. ಒಳ್ಳೆಯ ಹೂಡಿಕೆದಾರರನ್ನು ಯೋಚನೆ ಮಾಡಿ ಎಲ್ಲಿ ಹಾಕಿದರೆ ಅನುಕೂಲ ಅಂತ ನಿಮ್ಮ ಜಾತಕಗಳನ್ನೆಲ್ಲ ಒಂದು ಸಲ ಪರಾಮರ್ಶೆ ಮಾಡಿಸ್ಕೊಂಡು ಕೈ ಹಾಕಿ ಒಳ್ಳೆಯದಾಗಲಿ. ಇನ್ನು ಆರ್ಥಿಕ ಜೀವನ ಅಂತ ನೋಡೋದಾಯಿತು ಅಂದರೆ ಆರ್ಥಿಕ ದೃಷ್ಟಿಕೋನದಲ್ಲಿ ಈ ವರ್ಷ ಅಂತೂ ನಿಮಗೆ ಸಾಕಷ್ಟು ಪಾಸಿಟಿವ್ ಇರುವಂಥದ್ದು, ಒಳ್ಳೆಯ ಬೆಳವಣಿಗೆಯನ್ನು ನೀವು ನೋಡೋದಕ್ಕೆ ಸಾಧ್ಯವಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಿಸುತ್ತೆ. ಬಹಳ ದಿವಸಗಳಿಂದ ನೀವು ಇಷ್ಟಪಡ್ತಾ ಇದ್ದಂತಹ ಅನೇಕ ಐಷಾರಾಮಿ ವಸ್ತುಗಳನ್ನೆಲ್ಲ ಖರೀದಿ ಮಾಡ್ತೀರಿ. ಮೊದಲೇ ನೀವು ಶುಕ್ರನ ತತ್ವಕ್ಕೆ ಸೇರಿರ್ತಕ್ಕಂಥವ್ರು, ಶುಕ್ರನೇ ನಿಮ್ಮ ರಾಶ್ಯಾಧಿಪತಿಯೂ ಆಗಿರೋದ್ರಿಂದಾಗಿ ಬಹಳ ಒಂದು ಹಂತಕ್ಕೆ ನಿಮ್ಗೆ ತುಂಬಾ ಹೊಸ ಹೊಸ ಆ್ಯಂಬಿಷನ್ಸ್ಗಳು ಬರುತ್ತೆ. ಹೊಸ ಹೊಸ ರೀತಿಯಾಗಿರ್ತಕ್ಕಂತಹ ಯುನಿಕ್ ಯೋಚನೆಗಳೆಲ್ಲ ಬರ್ತಕ್ಕಂಥದ್ದು. ಆ ಥರದ್ದೆಲ್ಲ ನೀವು ಚೆನ್ನಾಗಿ ಮಾಡ್ಕೊಳ್ತೀರ. ಜೊತೆಗೆ ನೂತನ ವಾಹನದ ಖರೀದಿಯ ಯೋಗವೂ ಸಹ ನಿಮಗೆ ಇದೆ. ಕುಟುಂಬದವರಿಂದ ಸಾಕಷ್ಟು ಒಂದು ಪ್ರಭಾವಗಳನ್ನು ನೀವು ನೋಡ್ತೀರಿ, ಪಾಸಿಟಿವ್ ಪ್ರಭಾವಗಳನ್ನು ನೋಡ್ತೀರಿ. ಸ್ವಲ್ಪ ವೆಚ್ಚಗಳು ಸಹ ಆಗುತ್ತೆ. ನಿಮ್ಮ ಇಷ್ಟಕ್ಕೋಸ್ಕರವಾಗಿ ಖರ್ಚು ಮಾಡ್ಕೊಳ್ಳೋವಂಥದ್ದು ಏನು ಸಮಸ್ಯೆ ಅಲ್ಲ. ನೋಡಿ, ಎಷ್ಟೋ ಸಲ ಒಡವೆಗಳನ್ನು ತೊಗೊಳಕ್ಕಾಗ್ತಾ ಇರೋದಿಲ್ಲ. ನೋಡಿ, ಅದು ಯಾವುದು ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ಲ. ಆ ಇನ್ವೆಸ್ಟ್ಮೆಂಟಿಂದ ಖಂಡಿತ ನೀವು ಲಾಭವನ್ನು ನೋಡ್ತೀರಿ. ಇವತ್ತು ನೀವು 1,000 ರೂಪಾಯಿ ಕೊಟ್ಟು ಒಂದು ಚಿನ್ನ ತೊಗೊಂಡ್ರೆ ನೋಡಿ ಇವಾಗ ಎಷ್ಟು ರೇಟ್ ಆಗಿದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಅದು ಯಾವತ್ತೂ ದ್ವಿಗುಣವಾಗ್ತಾನೆ ಹೋಗುತ್ತೆ. ಮಣ್ಣಿನ ಮೇಲೆ ಹಾಕಿ, ಚಿನ್ನದ ಮೇಲೆ ಹಾಕಿ ಯಾವತ್ತೂ ಸಹ ನಿಮಗೆ ಹಾಳಾಗೋದೇ ಇಲ್ಲ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ವಿದ್ಯಾಜೀವನವನ್ನು ನೋಡೋದಾಯಿತು ಅಂದರೆ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ವಿದ್ಯಾ ಭವಿಷ್ಯ ತುಂಬ ಭದ್ರವಾಗಿರ್ತಕ್ಕಂತಹದ್ದು. ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ಹೈಯರ್ ಸ್ಟಡೀಸನ್ನು ಮಾಡುವಂಥವ್ರಿಗಾಗಲಿ ಅಥವಾ ಪ್ರೈಮರಿ ಸ್ಟಡೀಸನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನೂ ಕೊರತೆ ತಾಪತ್ರೆಗಳೇನೂ ಇಲ್ಲ. ನೀವು ಆರಾಮವಾಗಿ ಧೈರ್ಯವಾಗಿ ಇದ್ದು ಜೀವನವನ್ನು ಮಾಡಬಹುದು. ಆದರೆ ತುಂಬ ಕಾನ್ಫಿಡೆನ್ಸ್ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ, ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಏನಿದ್ರೂ ಸ್ವಲ್ಪ ತಾಳ್ಮೆಯಾಗಿದ್ದು ಯೋಚನೆ ಮಾಡಿ ಹೆಜ್ಜೆ ಇಡಿ, ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ವೃತ್ತಿಗಳಲ್ಲಿ ಆಗಲೇ ಹೇಳಿದಾಗೆ ತುಂಬ ಹೊಸ ಅವಕಾಶಗಳು ಬರುತ್ತೆ. ಈಗಿರುವಂತಹ ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಬೇಕು ಅಂದರೂ ಈ ವರ್ಷ ಚೆನ್ನಾಗಿದೆ. ಗುರುಪ್ರಭಾವ, ಶನಿ ಪ್ರಭಾವದಿಂದ ಉತ್ತಮವಾದಂತಹ ಒಂದು ಕೆಲಸಗಳನ್ನೇ ನೀವು ಪ್ರಾಪ್ತಿ ಮಾಡಿಕೊಳ್ತೀರಿ. ಕಠಿಣ ಪರಿಶ್ರಮ ನಿಮಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ವೃತ್ತಿ ಜೀವನದಲ್ಲಿ ಅಪಾರವಾದಂತಹ ಸಾಧನೆಯನ್ನು ಸಹ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮೇ ಜೂನ್ ನಂತರದಲ್ಲಂತೂ ತುಂಬ ದೊಡ್ಡ ಮಟ್ಟದ ಬದಲಾವಣೆಯನ್ನು ಎಲ್ಲ ರಂಗದಲ್ಲೂ ಇರತಕ್ಕಂಥವರು ನೋಡ್ತೀರಿ. ವಿದ್ಯಾರ್ಥಿಗಳಿಗಾಗಲಿ, ವೈವಾಹಿಕ ಜೀವನದಕ್ಕಾಗಲಿ ಅಥವಾ ಸಮಸ್ಯೆಗಳಿಂದ ತುಂಬಿ ತುಳುಕಾಡ್ತಿದ್ರೆ ಮೇ ಜೂನ್ನ ನಂತರದಲ್ಲಿ ನಿಮ್ಮ ಬದುಕು ಬದಲಾಗುವ ಸಾಧ್ಯತೆಗಳೇ ಅತಿ ಹೆಚ್ಚಿಗೆ ಇದ್ದಾವೆ. ಬಡ್ತಿ ಸಿಗಬಹುದು. ತುಂಬ ದಿವಸಗಳಿಂದ ಕಾಯ್ತಾ ಇದ್ದಂತಹ ಟ್ರಾನ್ಸ್ಫರ್ ಆಗಲಿ, ಇನ್ಕ್ರಿಮೆಂಟ್ ಆಗಲಿ, ಪೋಸ್ಟಿಂಗ್ ಚೇಂಜ್ ಆಗಲಿ, ಪೊಸಿಷನ್ ಚೇಂಜ್ ಆಗಲಿ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಮೇಲಧಿಕಾರಿಗಳು, ಹಿರಿಯ ಅಧಿಕಾರಿಗಳು ನಿಮಗೆ ಬಹಳ ಸಾಧಕವಾಗಿ ಕೆಲಸದಲ್ಲಿರ್ತಾರೆ. ಸರ್ಕಾರಿ ಉದ್ಯೋಗಿಗಳಿಗಂತೂ ಅತ್ಯಂತ ಶುಭದಾಯಕವಾದಂತಹ ವಾತಾವರಣ ಅಂತಲೇ ಹೇಳಬಹುದು. ಸೊ ಅತ್ಯಂತ ಚೆನ್ನಾಗಿದೆ.